ಇದು ಗುರು ಸಿದ್ದಯ್ಯನವರ ಅಕ್ಷರ ಲೈಬ್ರರಿಯ ಸಂಗ್ರಹ. ಇಷ್ಟೆಲ್ಲ ಇದೆ ನೋಡಿ, ಅದ್ಭುತವಾದ ಸಂಗ್ರಹವನ್ನು ಮಾಡಿಟ್ಟಿದ್ದಾರೆ. ಇಡೀ ಮನೆ ಅವರ ಹೇಗೆಲ್ಲ ಪುಸ್ತಕಗಳನ್ನು ಜೋಡಿಸ್ಬೋದು ಅಷ್ಟನ್ನು ಜೋಡಿಸಿಟ್ಟಿದ್ದಾರೆ. ಇಲ್ಲಿ ಅನೇಕ ವಸ್ತುಗಳಿವೆ. ಇವನ್ನೆಲ್ಲ ನೋಡಲಿಕ್ಕೆ ಒಂದು ಖುಷಿ, ಸಂಭ್ರಮ, ಸಡಗರ. ಪತ್ರಿಕೆ ಕಾಸು ಕೊಟ್ಕೊಳ್ತೀನಿ. ಸ್ಥಳೀಯ ಪತ್ರಿಕೆಗಳಿದ್ದರೆ ಎಲ್ಲ ಹೋಗಿ ಚಂಬು, ಬಿಂದಿಗೆ, ತಾಮ್ರ, ಪಾತ್ರೆ, ಪಗಡಿ, ಆಕಾರಗಳು ಎಲ್ಲವನ್ನೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಬಹಳ ವಿಶೇಷವಾಗಿದೆ. ಈ ಥರ ಇದು ನಾನು ನೋಡಿದ್ದೆ. ಸಿ ಸೋಮಶೇಖರ್ ಹತ್ರ ಇದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ನಾವು ಒಬ್ಬರು ಅತಿಥಿ ಮನೆಗೆ ಬಂದಿದ್ದೇವೆ. ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ. ನಾವು ಸಹಜವಾಗಿ ಎಲ್ಲ ಕಡೆ ಇವತ್ತಿನ ಸಂದರ್ಭಗಳಲ್ಲಿ ನೋಡಿದರೆ ಆಧುನಿಕ ಕೃಷಿಗೆ ನಾವೆಲ್ಲರೂ ಜೋತು ಬಿದ್ದಿದ್ದೀವಿ. ಇವತ್ತು ಕುಂಟೆ, ಕೂರ್ಗೆ ಅಥವಾ ಇದು ಕುಳ, ಈ ಥರದ್ದು ಏನು ಅನ್ನೋದೇ ಭಾಳ ಜನಕ್ಕೆ ಗೊತ್ತಿಲ್ಲ. ಕರ್ನೆ ಏನು ಅಂತ ಗೊತ್ತಿಲ್ಲ, ಟೈಪ್ರೈಟರ್ ಏನು ಅಂತ ಗೊತ್ತಿಲ್ಲ, ಅಥವಾ ಬೇರೆ ಬೇರೆ ಥಿಂಗ್ಸ್ಗಳು ಏನಿದೆ, ಹಳೆಯ ಕಾಲದ ಇದೆಲ್ಲ ಏನಿದೆ, ಮನೆಯೊಳಗಡೆ ಏನೆಲ್ಲ ಬಳಕೆ ಮಾಡ್ತಾಯಿದ್ರು, ಇದು ಯಾವುದೂ ಕೂಡ ಇವತ್ತಿನ ತಲೆಮಾರಿಗೆ ಗೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲ ಅನ್ನುವಂಥ ಹೊತ್ತಿನಲ್ಲಿ ಎಲ್ಲವನ್ನು ಕೂಡ ನಾವು ಮರಿತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಕೂಡ ಅದು ಗೊತ್ತಾಗ್ತಾನೇ ಇಲ್ಲ. ಹಾಗಾಗಿ ಅವೆಲ್ಲ ಸಂಗತಿಗಳನ್ನು ಇವತ್ತು ಅವೆಲ್ಲದನ್ನು ಕೂಡ ಒಂದೇ ಕಡೆ ಶೇಖರಣೆ ಮಾಡಿಟ್ಟು ನೋಡಲಿಕ್ಕೆ ಮಕ್ಕಳಿಗೆ ಅಥವಾ ಈಗ ನೋಡೋಕ್ಕೆ ಬರುವಂಥವ್ರು ಯಾರೇ ಇದ್ದರೂ ಕೂಡ ಅವರಿಗೆ ಗ್ರಾಮೀಣ ಬದುಕು, ಹಳ್ಳಿಯ ಬದುಕು ಈ ಥರ ಇತ್ತು ಅನ್ನೋಂಥದ್ದನ್ನು ತೋರಿಸೋದಕ್ಕೆ ಇವತ್ತು ತುಂಬ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಗುರುಸಿದ್ದಯ್ಯ ಅವರು ಮಾಡಿದ್ದಾರೆ. ಏನಂದರೆ ಇಲ್ಲಿ ರಾಗಿ ಬೀಸ ಕಲ್ಲಿನಿಂದ ಹಿಡಿದು ಇಲ್ಲಿಂದ ಏನಂತಾರೆ ಒಳಕಲ್ಲು, ಅದು ಕೂಡ ಇದೆ. ಕೃಷಿಕರ ಪರಿಕರಗಳಿದ್ದಾವೆ. ಎಲ್ಲ ಏನೇನು ಒಣಕೆ, ಸಾಣೆ, ಪ್ರತಿ ಒಂದು ಟೈಪ್ರೈಟ್ರು ಮತ್ತು ಗುದ್ಲಿ, ಆರೆ, ಪಿಕಾಶಿ ಈ ಥರದ ಬೇರೆ ಬೇರೆ ಎಲ್ಲ ಏನೇನೆಲ್ಲ ಬಳಕೆ ಮಾಡ್ತಾ ಇದ್ದಾರೆ ಅವೆಲ್ಲ ಸಂಗತಿಗಳು ಇದೆ. ಕುಂಟೆ, ಕೂರ್ಗೆ, ಬಿತ್ತನೆ ಮಾಡೋವಂಥದ್ದು ಈ ಥರದ್ದೆಲ್ಲವೂ ಕೂಡ ಇದೆ. ಇದ್ರ ಆಚೆಗೂ ಕೂಡ ಅವರು ಪುಸ್ತಕದ ಬಗ್ಗೆ ಅಪಾರವಾದ ಜ್ಞಾನವನ್ನು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಇಡೀ ಅವ್ರ ಮನೆ ತುಂಬ ಲೈಬ್ರರಿನೇ. ಪ್ರತಿ ರೂಮ್ಗಳಲ್ಲೂ ಕೂಡ ಪುಸ್ತಕಗಳನ್ನು ಏನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ದೇವನಹಳ್ಳಿ ಇತಿಹಾಸವನ್ನೇ ಸಂಗ್ರಹ ಮಾಡಿದ್ದಾರೆ ಅವರು. ಎಷ್ಟು ಇಲ್ಲಿ ಇದಿದೆ, ದೇವನಹಳ್ಳಿ ಒಳಗಡೆ ಐತಿಹ್ಯ ಏನು, ಎಷ್ಟು ಶಾಸನಗಳಿದೆ, ಇದೆಲ್ಲ ಹೇಗೆ ಆಯಿತು ಅಂತ. ಯಾಕೆಂದರೆ ಈಗ ದೇವನಹಳ್ಳಿ ಅಂದರೆ ಅದೆಲ್ಲ ದುಡ್ಡು ಹುಟ್ಟುವಂಥ ಜಾಗ ಅಥವಾ ಚಿನ್ನದಷ್ಟು ಬೆಲೆ ಇರುವಂಥ ಜಾಗ ಆದಂಗೆ ಆಗ್ಬಿಟ್ಟಿದೆ. ಆದರೆ ಅದರ ಇತಿಹಾಸ ಎಲ್ಲ ಮರಿತಾ ಇದ್ದಾರೆ. ಆದರೆ ಆ ಇತಿಹಾಸವನ್ನು ಕಲೆಕ್ಟ್ ಮಾಡಿ ಗುರುಸಿದ್ದಯ್ಯನವರು ಇಟ್ಟಿದ್ದಾರೆ. ಭಾಳ ಹೆಚ್ಚು ಕಡಿಮೆ ಒಂದು 4-5 ವರ್ಷಗಳಿಂದ ಪ್ರತಿದಿನ ಕೇಳ್ತಾ ಇದ್ರು, ನೀವು ಯಾವಾಗ ಬರ್ತೀರಿ ಅಂತ. ಇವತ್ತು ಅವ್ರ ಮನೆಗೆ ಬರುವಂಥ ಸುಯೋಗ ಬಂತು. ಇಲ್ಲಿ ಅವ್ರ ಮನೆಯನ್ನು ನೋಡುವಾಗ ಎಲ್ಲ ರೀತಿಯ ಪರಿಕರಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ರೀತಿಯ ಪ್ರತಿಯೊಂದು ವಸ್ತು ಇದರೊಳಗಡೆ ಇಲ್ಲಿ ಬಂದರೆ ಒಂದು PhD ಮಾಡೋಷ್ಟು ವಸ್ತುಗಳನ್ನು ಇಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಈ ಥರದೊಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವು ಇದ್ದೇವೆ. ಇವತ್ತು ಗುರುಸಿದ್ದಯ್ಯರನ್ನ ಮಾತಾಡ್ಸೋಣ ಅಂತೇಳಿ ನಾನು ಬಂದಿದ್ದೇನೆ. ಗುರುಸಿದ್ದಯ್ಯನವರಿಗೆ ಈಗ ಮಾತನಾಡಿಸ್ತಾ ಹೋಗ್ತೀನಿ. ಗುರುಸಿದ್ದಯ್ಯನವರೇ, ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಒಂಚೂರು ಹೇಳಿ. ಸರ್, ನನ್ನ ಮಗಳ ಸರ್, ಓಕೆ. ನಾನು ಮೂಲತಃ ಮಾಗಡಿ ತಾಲೂಕು ಬಿಟ್ಟಸಂದ್ರ ಗ್ರಾಮದ ಒಟ್ಟು ಕುಟುಂಬದಲ್ಲಿ ಬೆಳೆದಂಥ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ. ವೃತ್ತಿ ನಿಮಿತ್ತ ಇಲ್ಲಿ ಮದುವೆಯಾಗಿ ಈ ಊರಲ್ಲಿ ಸುಮಾರು 31 ವರ್ಷದಿಂದ ನೆಲೆಸಿದ್ದೀನಿ. ನನಗೆ ಇತಿಹಾಸ ಇರ್ಬೋದು, ಪ್ರಾಚೀನ ಪರಂಪರೆ ಇರ್ಬೋದು, ನಮ್ಮ ಪೂರ್ವಿಕರು ಏನೇನು ಬಳಸಿದ್ರು ಅದನ್ನೆಲ್ಲ ನನಗೆ ಇಷ್ಟ. ಯಾಕೆಂದರೆ ನಾವು ಚಿಕ್ಕಂದಿನಲ್ಲಿ ಒಂದು ಎತ್ತಿನ ಚಕ್ರ ಇರ್ಬೋದು, ನಮ್ಮ ರೈತರು ನೇಗಿಲು ಕಟ್ಟಿ ಉಳ್ತಾಯಿದ್ರು. ಇವತ್ತಿನ ಮಕ್ಕಳಿಗೆ ಬರೋವಂಥ ಸಂಶೋಧಕರು ಇರ್ಬೋದು, ಅವರಿಗೆ ನಮ್ಮ ಪ್ರಾಚೀನ ಪರಂಪರೆಯನ್ನು ತೋರಿಸ್ಬೇಕು. ಇವತ್ತೆಲ್ಲ ಮರ್ತೋಗ್ತಾ, ನಶಿಸಿ ಹೋಗ್ತಾ ಇದೆ. ಅದನ್ನು ಸಂಗ್ರಹ ಮಾಡಿ ಇಲ್ಲಿಗೆ ಬರುವಂಥ ಶಾಲಾ ಕಾಲೇಜು ಮಕ್ಕಳಿರ್ಬೋದು, ಹೊರಗಡೆಯಿಂದ ಬರುವಂಥ ಸಂಶೋಧಕರು ಇರ್ಬೋದು, ಇವರಿಗೆ ನೋಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಸರ್. ಇದೆಲ್ಲ ವಿಶೇಷ ಆಸಕ್ತಿ ಹೆಂಗೆ ಬೆಳೀತು ನಿಮಗೆ? ಇದು ನಾನು ಹಿಂದೆ ಶಾಲೆಗೆ ಹೋಗ್ಬೇಕಾದ್ರೂ ಅಷ್ಟೇ ಪರಿಸರ, ಪ್ರಕೃತಿ ಇರ್ಬೋದು, ಈಗ ವ್ಯವಸಾಯ ಅಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ನನಗೆ ಆ ವ್ಯವಸ್ಥೆ ಇಲ್ದಿರೂ ಸಹ ನಾನೇನೋ ಒಂದು ಪುಟ್ಟ ಮನೆ ಕಟ್ಕೊಂಡು ಈ ಮಕ್ಕಳು, ನಾನು ಒಬ್ಬ ಮೇಷ್ಟ್ರಾಗಿದ್ದೀನಲ್ಲ, ಮೇಷ್ಟ್ರಾಗಿ ಅಂಥ ಕೆಲಸವನ್ನು ಮಾಡೋಣ ಅಂತೇಳಿ
ನಿಸ್ವಾರ್ಥವಾಗಿ ಮಕ್ಕಳು ಬರೋ ಮಕ್ಕಳಿಗಿರ್ಬೋದು ನೋಡುಗರು ಇರ್ಬೋದು ಈ ಅನುಕೂಲ ಮಾಡಿಕೊಟ್ಟಿದ್ದೀನಿ ಸರ್. ಭಾಳ ಜನ ಬರ್ತಾರೆ ಇಲ್ಲಿ ಬರ್ತಾರೆ ಹೊರಗಡೆ. ಈಗ ಡೆಲ್ಲಿಯಿಂದಲೂ ಸಹ ಪತ್ರಕರ್ತರು ಈಗ ಟಿಪ್ಪು ಇಲ್ಲಿ ಹುಟ್ಟಿದ್ದಾರೆ, ಅವ್ರು ನೋಡೋಕೆ ಬರ್ತಾರೆ. ದೇವನಹಳ್ಳಿಗೆ ಯಾರಾದರೂ ಶಾಲಾ ಕಾಲೇಜ್ ಮಕ್ಕಳು, PhD ಮಾಡೋರು, ಥೀಸಿಸ್ ಮಾಡೋ ಮಕ್ಕಳಿರ್ಬೋದು, ಹೊರಗಡೆ ಮೈಸೂರಿನ ಸಂಶೋಧಕರಿರ್ಬೋದು, ಪುರಾತತ್ವ ಇಲಾಖಾ ಅಧಿಕಾರಿಗಳಿರ್ಬೋದು, ಇವರೆಲ್ಲ ಬರ್ತಾರೆ. ಬಂದವ್ರಿಗೆಲ್ಲ ಯಾರಾದರೂ ದೇವನಹಳ್ಳಿಗೆ ಬಂದರೆ ನನ್ನ ಫೋನ್ ನಂಬರ್ ಕೊಡ್ತಾರೆ. ಅವರು ಫೋನ್ ಮಾಡಿದ್ರೆ ನಾನು ನನ್ನ ದೇವನಹಳ್ಳಿ ತಾಲೂಕಿನ ಸಮಗ್ರ ಇತಿಹಾಸ ನನಗೆ ಎಷ್ಟು ತಿಳ್ಕೊಂಡಿದ್ದೀನೋ, 227 ಹಳ್ಳಿ ಇದೆ, 18 ಬೇಚಾರ್ ಗ್ರಾಮ ಇದೆ, 3 ಏರ್ಪೋರ್ಟ್ಗೆ ಹೋಗಿದೆ. ಪ್ರತಿಯೊಂದನ್ನು 106 ಸಲ ಓಡಾಡಿ ಬೆಳಿಗ್ಗೆ ಎದ್ದರೆ 100 ರೂಪಾಯಿ ನನ್ನ TVSಗೆ ಪೆಟ್ರೋಲ್ ಹಾಕ್ಸ್ಕೊತೀನಿ. 4 ಕಡೆ ಹೋಗಿ ಬಂದರೆ ನನಗೆ ಸಮಾಧಾನ. ಯಾವ ಊರಿಗೆ ಹೋದರೂ 4 ಜನ ಮೇಷ್ಟೇ ಊಟ ಮಾಡಿ ಬನ್ನಿ ಅಂತ ಕರೀತಾರೆ. ಇದು ನನ್ನ ದೊಡ್ಡ ಆಸ್ತಿ. ಏನೇನು ಸಂಗ್ರಹಣೆ ಇದೆ ಇಲ್ಲಿ ನಿಮ್ಮಲ್ಲಿ? ಇಲ್ಲಿ ನನಗೆ ಇದಕ್ಕೆ ಸ್ಫೂರ್ತಿಯಾದವರು ಒಮ್ಮೆ ಬಾಲಗಂಗಾ ಇದು ನಿರ್ಮಲಾನಂದ ಸ್ವಾಮೀಜಿಯವರು ಯಾವುದೋ ಕುವೆಂಪು ಇದರಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಿಮ್ಮಂಥವ್ರ ಜೊತೆ ಹೋಗಿದ್ದೆ. ಅಲ್ಲಿ ಯಾರೋ ಒಬ್ಬರು ಕನಕಪುರದವ್ರು ಇಟ್ಕೊಂಡಿದ್ರು. ಅವರು ರಾಗಿ ಇದೆಲ್ಲ ಇಟ್ಕೊಂಡು ಕೂರಿಗೆ ಏನೋ ಇಟ್ಕೊಂಡಿದ್ರು. ನಾನು ಈ ಲೈಬ್ರರಿ ಮಾಡಿದ್ದೀನಲ್ಲ, ಅಲ್ಲಿ ಇದನ್ನು ಮಾಡೋಣ ಅಂತ ಮನಸ್ಸು ಬಂತು. ಇದನ್ನು ಒಂದೊಂದೇ ಹಳ್ಳೀಲಿ, ಈಗ ಈ ಚಕ್ರನ ಆಂಧ್ರದಲ್ಲಿ ತಂದೆ, ಒಂದೊಂದೇ ಒಂದು ಸೇರಿ ಎಳ್ಳಾಗುತ್ತಲ್ಲ, ಅದನ್ನು ಹಾಗೆ ಒಂದೊಂದಲ್ಲಿ ಜೋಡಿಸ್ತಾ ಇದ್ದೀನಿ ಸರ್. ನನಗೆ ಒಂದು ಅಭಿರುಚಿ, ಇದು ಖುಷಿ. ನಾವೇನಾದರೂ ಮಾಡಿದ್ರೆ ಈಗ ನಮಗೆ ದುಡ್ಡಿಂದ ಸಂಪತ್ತಿಂದಲೇ ಖುಷಿ ಬರಲ್ಲ. ಈಗ ನೀವು ಬಂದರೆ ನನಗೆ ಎಷ್ಟೋ ಒಂದು ಹೆಮ್ಮೆ ಆಯಿತು. ನಮ್ಮ ಅಧ್ಯಕ್ಷರು ಬಂದರು, ನಮ್ಮ ಸ್ನೇಹಿತರು ಬಂದರು, ಅಷ್ಟೇ. ಶಾಲಾ ಕಾಲೇಜ್ ಮಕ್ಕಳು ಬರ್ತಾರೆ. ಇದು ಖುಷಿ ಕೊಡ್ತಾರೆ ಸರ್. ಸರಿ, ಇದ್ರ ಮೂಲ ಮತ್ತೆ ಉದ್ದೇಶ ಇನ್ನೂ ಏನೋ ವಿಸ್ತಾರವಾಗಿ ಮಾಡಬೇಕು ಅಂತ ನನಗೆ ಅದೇ. ನನಗೆ ಇತಿಹಾಸ ಅಂದರೆ, ಇತಿಹಾಸ ಇಲ್ಲದೆ ನಾವು ಯಾರೂ ಬದುಕಲಾರರು. ಈಗ ನಮ್ಮ ಅಪ್ಪ ಅಮ್ಮ ತಾತ ಒಬ್ಬರಿಂದ ಒಬ್ರು ಹೇಗೆ ಬೆಳೆದು ಬರ್ತೀವೋ, ನಮ್ಮ ಪೂರ್ವಿಕರದಿರ್ಬೋದು, ಅದನ್ನು ನೋಡಿಕೊಂಡು ಕಲಿಬೇಕು. ಹಾಗಾಗಿ ಈ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸ್ಬೇಕು ಅನ್ನೋದು ನನ್ನ ಆಸೆ. ಅವಕಾಶ ದೇವ್ರು ನಡೆಸ್ಕೊಟ್ರೆ ಅದನ್ನು ದೊಡ್ಡದಾಗಿ ಮಕ್ಕಳಿಗೆ ಮಾಡಿಕೊಡುವಂಥ ಆಸೆ ಇದೆ. ಸರಿ ಸರಿ, ಅಷ್ಟೇ. ಈ ಲೈಬ್ರರಿ ಭಂಡಾರನ ಇದೆಯಲ್ಲ, ಇದು ಹೆಂಗೆ ಕಲೆಕ್ಟ್ ಮಾಡಿರಿ? ಎಷ್ಟು ಪುಸ್ತಕಗಳು? ಇದು ನನಗೆ, ನಾನು ಶಾಲಾ ಕಾಲೇಜು ಇರ್ಬೋದು, ನನಗೆ ಗ್ರಂಥಾಲಯ ಮಾಡೋಕ್ಕೆ ಸ್ಫೂರ್ತಿ ಅರಿಶಿನಕುಂಟೆ ಗೋಪಾಲರಾವ್ ಅಂತ ಹೇಳಿ ಇತಿಹಾಸ ಸಂಶೋಧಕರು, ಶಾಸನ ತಜ್ಞರಿದ್ದರು. ಒಂದು 25 ವರ್ಷದ ಹಿಂದೆ ನಮ್ಮೂರು ಹಾಗೆ ಬರ್ಬೇಕಾದ್ರೆ ಅವ್ರನ್ನ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ. ಅಲ್ಲಿ ಹೋದಾಗ ಅವ್ರದ್ದು ಬೃಹತ್ ಗ್ರಂಥಾಲಯ ಇತ್ತು. ಅವ್ರು ನೋಡಿ ನನಗೆ ಜೀವನದಲ್ಲಿ ಒಬ್ಬ ಮೇಷ್ಟ್ರಲ್ವಾ, ಮೇಷ್ಟ್ರಾಗಿ ಏನು ಕೊಡಬಲ್ಲ, ಒಂದೆರಡು ಒಳ್ಳೆ ಮಾತು ಕೊಡಬಲ್ಲ, ಇಲ್ಲ ಒಂದು ವಿಚಾರನ ಮುಟ್ಸೋವಂಥ ಕೆಲಸ ಮಾಡಬೇಕು. ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ಸರ್. ಆಗಲಿ, ಒಳ್ಳೆಯದು. ಧನ್ಯವಾದಗಳು. ನಿಮ್ಮ ಇದಕ್ಕೆ ಬಂದಿದ್ದು ನಮಗೂ ಖುಷಿ ಆಯಿತು. ಇಷ್ಟೆಲ್ಲ ಸಾಮಾನುಗಳನ್ನು ಇಟ್ಟಿದ್ದೀರಿ, ಪ್ರತಿಯೊಂದೂ ಇವೆಲ್ಲ ನಮಗೆ ಮರ್ತೇ ಹೋದಂಥ ಸಂಗತಿಗಳಾಗಿದ್ದು. ಅಷ್ಟು ಆ ಕಾಲದ ನಟು ಎಂದು ಒನಕೆ ಇದೆ, ಜೊತೆಗೆ ಕೂರ್ಗೆ ಇದೆ, ಸಟ್ಟೆ ಇದೆ, ಜೊತೆಗೆ ಆಗಿನ ಕಾಲದ ಇದು ಎಂದದು ಚಿಲ್ಕ ಇದೆ, ಇನ್ನೇನು ರಾಟೆ ಇದೆ, ತೂಕದ ಕಲ್ಲು ಸರ್, ತೂಕದ ಕಲ್ಲುಗಳಿದೆ, ಹಿಂದೆ ರೇಷ್ಮೆ ತೂಕದ ಕಲ್ಲುಗಳಿದೆ, ಪಿರಂಗಿ ಗುಂಡಿದೆ, ಆಂಧ್ರದಲ್ಲಿ ಎಲ್ಲ ಹೋಗಿದೆ, ನಲ್ಗುಣಿ ಮನೆ ಇದೆ, ಏನು ಇಲ್ಲ ಏನುಂಟು ಎಲ್ಲವೂ ಇದೆ. ಮತ್ತೆ ಶೇರು, ಪಾವು, ಚಟಾಕು ಎಲ್ಲ ಇದೆ, ಜರಡಿ ಇದೆ, ಆಮೇಲೆ ಸ್ಕೇಲ್ ಇದೆ. ಹಾಗೆಲ್ಲ ಇದುಗೆ ಬೆನ್ನಿಗೆ ಇದನ್ನ ಹಾಕ್ತಾ ಇರಲ್ಲ, ಕುಕ್ಕೆ ಅದು ಇದೆ. ಬಾರ್ಕೋಲ್ ಇದೆ. ರಿಯಲಿ ಗ್ರೇಟ್, ಭಾಳ ಚೆನ್ನಾಗಿದೆ. ಒಂದು ವಿಭಿನ್ನವಾದ ಅನುಭವವನ್ನು ನೀವು ಹೊರ ಜಗತ್ತಿಗೆ ಕೊಡ್ತಾ ಇದ್ದೀರಿ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು. ಯಾಕೆಂದರೆ ಮಾಧ್ಯಮದಿಂದ